ನಮಸ್ಕಾರ. ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಪ್ರೀತಿ ಆಕಾಶ್. ಇನ್ನೇನು SSLC ಎಕ್ಸಾಮ್ಸ್ ಶುರುವಾಗಲಿದೆ. ಇದಾದ ಮೇಲೆ ರಿಸಲ್ಟ್ ಕೂಡ ಬರುತ್ತೆ. ಈಗ ನಿಮ್ಮ ಮುಂದೆ ಇರೋ ದೊಡ್ಡ ಪ್ರಶ್ನೆ ಅಂದ್ರೆ SSLC ಬಳಿಕ ಏನ್ ಮಾಡಬೇಕು ಅಂತ. ಅದರಲ್ಲೂ PUC ಮಾಡಬೇಕಾ, ITI ಹೋಗ್ಬೇಕಾ ಅಥವಾ ಡಿಪ್ಲೊಮಾ ಬೆಟರಾ ಅನ್ನೋದು ಎಲ್ಲರ ಪ್ರಶ್ನೆ. ಈ ಬಗ್ಗೆ ಪೇರೆಂಟ್ಸ್ ಕನ್ಫ್ಯೂಸ್ ಆಗಿದ್ದಾರೆ. ನಿಮ್ಮ ಮೇಲೆ ಪ್ರೆಷರ್ ಇದೆ. ಆದ್ರೆ ನೆನ್ಪಿಡಿ, ಈ ಮೂರು ಕೋರ್ಸ್ಗಳು ತುಂಬಾ ಚೆನ್ನಾಗಿವೆ. ಆದ್ರೆ ನಿಮ್ಮ ಕೆರಿಯರ್ ಗೋಲ್ಗೆ ಯಾವುದು ಸರಿ ಅನ್ನೋದನ್ನ ಈಗ ಡಿಸೈಡ್ ಮಾಡೋಣ. ಈ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಳ್ಳಿ. ಮೊದಲನೇ ಆಪ್ಷನ್ PUC. ನಿಮಗೆ ಇಂಜಿನಿಯರಿಂಗ್, ಮೆಡಿಸಿನ್, CA ಅಥವಾ ಲಾ ತರಹದ ಲಾಂಗ್ ಟರ್ಮ್ ಗೋಲ್ಸ್ ಇದ್ರೆ PUC ಬೆಸ್ಟ್ ಚಾಯ್ಸ್. ಇದು 2 ವರ್ಷಗಳ ಥಿಯರಿ ಮತ್ತು ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡುತ್ತೆ. ನೀವು ಅಕಾಡೆಮಿ ಆಗಿ ಸ್ಟ್ರಾಂಗ್ ಇದ್ರೆ ಮತ್ತು ಸ್ವಲ್ಪ ಪೇಷನ್ಸ್ ಇದ್ರೆ PUC ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ತಗೋಬಹುದು. ಆದರೆ ಇಲ್ಲಿ ಸಿಲೆಬಸ್ ಸ್ವಲ್ಪ ಹೆವಿ ಇರುತ್ತೆ ಮತ್ತು ಈ ಕೋರ್ಸ್ಗಳು ಮಾಡಿದ್ರೆ ಇಮಿಡಿಯೇಟ್ ಆಗಿ ಜಾಬ್ ಸಿಗಲ್ಲ ಅನ್ನೋದು ನೆನಪಿರಲಿ. ಎರಡನೇ ಆಪ್ಷನ್ ITI. ನಿಮಗೆ ಬುಕ್ಸ್ ಓದೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ಕೆಲಸ ಕಲಿಯೋಕೆ ಇಷ್ಟ ಇದ್ರೆ ಮತ್ತು ಬೇಗ ಕೆಲಸ ಸಿಗಬೇಕು ಅನ್ಕೊಂಡಿದ್ರೆ ITI ಸೆಲೆಕ್ಟ್ ಮಾಡಿ. ಇದು 1-2 ವರ್ಷದ ಶಾರ್ಟ್ ಡ್ಯೂರೇಷನ್ ಕೋರ್ಸ್ ಆಗಿದ್ದು ಎಲೆಕ್ಟ್ರಿಷಿಯನ್, ಫಿಟ್ಟರ್ ಅಥವಾ ಮೆಕ್ಯಾನಿಕ್ ನಂತಹ ಸ್ಕಿಲ್ಸ್ ಕಲಿಸುತ್ತೆ. ITI ಅಂದ್ರೆ ಓದೋಕೆ ಬರೆದವರಿಗೆ ಅಂತ ಅನ್ಕೋಬೇಡಿ. ಇದು ಸ್ಮಾರ್ಟ್ ಆಗಿ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಇಷ್ಟಪಡೋರಿಗೆ ಇರೋ ಸುವರ್ಣ ಅವಕಾಶ. ಮೂರನೇ ಆಪ್ಷನ್ ಡಿಪ್ಲೊಮಾ. ಇದು ಇಂಜಿನಿಯರಿಂಗ್ ಫೀಲ್ಡ್ ಕಡೆ ಇಂಟ್ರೆಸ್ಟ್ ಇರೋರಿಗೆ ಒಂದು ಪವರ್ಫುಲ್ ಮಿಡಲ್ ಪಾತ್. 3 ವರ್ಷದ ಈ ಟೆಕ್ನಿಕಲ್ ಕೋರ್ಸ್ ಮುಗಿಸಿದ ಮೇಲೆ ನಿಮಗೆ ಒಳ್ಳೆ ಕಂಪನಿಗಳಲ್ಲಿ ಜಾಬ್ ಸಿಗತ್ತೆ ಅಥವಾ ಲೇಟರಲ್ ಎಂಟ್ರಿ ಮೂಲಕ ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ಡಿಗ್ರಿಯ ಸೆಕೆಂಡ್ ಇಯರ್ಗೆ ಸೇರಬಹುದು. PUC ಸೈನ್ಸ್ಗೆ ಪರ್ಯಾಯವಾಗಿ ಟೆಕ್ನಿಕಲ್ ಆಗಿ ಕಲಿಯೋಕೆ ಇಷ್ಟಪಡುವಂತಹ ಸ್ಟೂಡೆಂಟ್ಸ್ಗೆ ಡಿಪ್ಲೊಮಾ ಒಂದು ಬೆಸ್ಟ್ ಆಪ್ಷನ್ ಆಗಿದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ PUC ಅಂದ್ರೆ ಡಿಗ್ರಿ ಫೋಕಸ್ಡ್, ITI ಅಂದ್ರೆ ಜಾಬ್ ಫೋಕಸ್ಡ್ ಮತ್ತು ಡಿಪ್ಲೊಮಾ ಅಂದ್ರೆ ಜಾಬ್ ಪ್ಲಸ್ ಡಿಗ್ರಿ ಆಪ್ಷನ್. ಸ್ಟೂಡೆಂಟ್ಸ್ ಮಾಡೋ ದೊಡ್ಡ ಮಿಸ್ಟೇಕ್ ಅಂದ್ರೆ ಫ್ರೆಂಡ್ಸ್ ಹೋಗ್ತಾರೆ ಅಂತ ಅಥವಾ ಯಾರೋ ಪ್ರೆಷರ್ ಹಾಕಿದ್ರು ಅಂತ ಕೋರ್ಸ್ ಸೆಲೆಕ್ಟ್ ಮಾಡೋದು. ಒಂದ್ಸಲ ತಪ್ಪು ಡಿಸಿಷನ್ ತಗೊಂಡ್ರೆ ಮುಂದೆ ತುಂಬಾ ಸ್ಟ್ರಗಲ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಸ್ಟ್ರೆಂತ್ ಏನು ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂಥದ್ದೇ ಕೆರಿಯರ್ ಗೈಡೆನ್ಸ್ ಇರುವಂತಹ ವಿಡಿಯೋಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಶನ್ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್.